ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ನೋಡುಗ್ರೆ, ಪ್ರೇಮ ಯಾವಾಗ್ಲೂ ಮಧುರ ಅಂತ ಹೇಳ್ತೀವಿ. ಆದ್ರೆ ಈ ಪ್ರೇಮದ ಕತೆ ಮಧುರದಿಂದ ಬೆಂಕಿಯಾಗಿಬಿಟ್ಟಿದೆ. ಪ್ರೇಮದ ಹೆಸರಿನಲ್ಲಿ ಹುಟ್ಟಿದ ಸೇಡು ವಿಜ್ಞಾನವನ್ನೇ ಹತ್ಯೆ ಶಾಸ್ತ್ರವನ್ನಾಗಿ ಬದಲಿಸಿಬಿಟ್ಟಿದೆ. ಇದು ಖತರ್ನಾಕ್ ಲೇಡಿ ಅಮೃತಾ ಚೌಹಾಣ್ ಕಹಾನಿ ಟ್ವಿಸ್ಟ್ ಸ್ಟೋರಿ. ಖತರ್ನಾಕ್ ಪ್ರೇಯಸಿ, ಪ್ರೀತಿಯ ಪ್ರಣಯದ ಅಮಲಿನಲ್ಲಿ ಬಿದ್ದ ಪ್ರೇಮಿಯೇ ಪ್ರಾಣ ಬಿಟ್ಟ ಈ ದಾರುಣ ಘಟನೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನೇ ಬೆಚ್ಚಿ ಬೀಳಿಸಿದೆ. ಇದು ಪ್ರೇಮದ ಮೋಸದ ಕತೆ, ಖತರ್ನಾಕ್ ಲೇಡಿ ಲವ್ ಸ್ಟೋರಿ. ಅಂದು ಅಕ್ಟೋಬರ್ 6ನೇ ಬೆಳಗಿನ ಜಾವ 6 ಗಂಟೆಯಲ್ಲಿ ದೆಹಲಿಯ ಗಾಂಧಿ ವಿಹಾರ್ನ 4ನೇ ಮಹಡಿ ಫ್ಲಾಟ್ನಲ್ಲಿ ಭೀಕರ ಬೆಂಕಿ ಹತ್ತಿಕೊಂಡಿತ್ತು. ಅಲ್ಲಿ ಪತ್ತೆಯಾದದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಈ ಒಂದು ಶವ. ಮೊದಲು ಅದು ಆಕಸ್ಮಿಕವಾಗಿ ಬೆಂಕಿ ಎಂದು ಪೊಲೀಸರು ಭಾವಿಸಿದ್ರು. ಆದರೆ ತನಿಖೆ ಮುಂದುವರಿಯುತ್ತಿದ್ದಂತೆ ಬೆಂಕಿಯ ಹಿಂದೆ ಪ್ರೇಮದ ಕತ್ತಲು ಬಯಲಾಗಿತ್ತು. ವರ್ಷದ UPSC ಆಕಾಂಕ್ಷಿ ರಾಮಕೇಶ್ ಮೀನಾ ಅವರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ವಾಸವಾಗಿದ್ಲು. 21 ವರ್ಷದ ವಿಜ್ಞಾನ ಈ ಒಬ್ಬ ವಿದ್ಯಾರ್ಥಿನಿ ಅಮೃತಾ ಚೌಹಾಣ್. ಪ್ರೇಮ ಕತೆ ಆರಂಭದಲ್ಲಿ ಸಿಹಿ, ಆದರೆ ಅಂತ್ಯ ಭಯಾನಕ. ಇವರಿಬ್ಬರದು ಹಾರಾಡೋ ಹಕ್ಕಿಗಳ ಹಾಗೆ ಇದ್ದ ಲವ್. ದೂರವಿರಲು ಆಗದೆ ಲಿವಿಂಗ್ ಟುಗೆದರ್ನಲ್ಲಿ ಒಂದೇ ಕಡೆ ವಾಸವಾಗಿದ್ರು. ಪ್ರಯಾಣದ ಪ್ರೇಮಿಗಳು. ಆದರೆ ಅನುಮಾನ ಎಂಬ ಪಿಚಾಚಿ ಈ ಲವ್ ಸ್ಟೋರಿಗೆ ಅಂತ್ಯಾಗಿ ಕಾಡಿಸಿದೆ. ಹಾಗಿದ್ರೆ ಈ ಪ್ರೀತಿ ಅಂತ್ಯ ಕಂಡು ದೇವರ ಪಾದ ಸೇರಿದ್ದಾದರೂ ಹೇಗೆ ಎಂಬುದನ್ನ ನೋಡ್ತಾ ಹೋಗುವುದಾದ್ರೆ, ರಾಮಕೇಶ್ ತನ್ನ ಪ್ರೇಯಸಿಯನ್ನ ಖಾಸಗಿ ವಿಡಿಯೋಗಳನ್ನು ಮೊಬೈಲ್ನಲ್ಲಿ ಚಿತ್ರಿಸಿದ್ದ. ಅವುಗಳನ್ನು ಅಳಿಸಲು ಅಮೃತ ಕೂಡ ಬೇಡಿಕೊಂಡು ಅಂಗಲಾಚಿದ್ಲು. ಆದರೆ ರಾಮಕೇಶ್ ಆಕೆಯನ್ನ ಪೀಡಿಸಿ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಲು ನಿರಾಕರಿಸಿದ್ದ. ಅಲ್ಲಿಂದ ಶುರುವಾಯಿತು ಇವರ ಇಬ್ಬರ ಪ್ರೀತಿಯ ಬಿರುಕಿನ ಗೋಡೆ. ಇಬ್ಬರ ಮಧ್ಯೆ ಹುಟ್ಟಿತು ಕೆಂಡಮಂಡಲವಾದ ಸೇಡು. ಇದನ್ನೇ ತಲೆ ಏರಿಸಿದ್ದ ಖತರ್ನಾಕ್ ಲೇಡಿ ಅಮೃತಾ ತನ್ನ ಮಾಜಿ ಪ್ರೇಮಿಯಾಗಿದ್ದ ಸಮೇತ ಕಶ್ಯಪ ಜೊತೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ಲು. ಅದುವೇ ಭಯಂಕರ. ಅಕ್ಟೋಬರ್ 5ರ ರಾತ್ರಿ ಅವರು ಇಬ್ಬರು ಕೂಡ ರಮೇಶನ ಫ್ಲಾಟ್ಗೆ ಹೋಗಿದ್ರು. ಅಲ್ಲಿ ನನ್ನ ಕತ್ತು ಹಿಸುಕಿ ಹಿಂಸೆಗೆ ಒಳಪಡಿಸಿದ ಕೊಲೆ ಕೂಡ ಗೈದಿದ್ದಾರೆ. ನಂತರ ವಿಜ್ಞಾನ ವಿದ್ಯಾರ್ಥಿನಿಯಾಗಿದ್ದ ಅಮೃತ ಸಾಕ್ಷಿ ನಾಶ ಮಾಡಲು ಕೂಡ ಬುದ್ಧಿವಂತಿಕೆಯಿಂದ ಒಂದು ಪ್ಲಾನ್ ಕೂಡ ಮಾಡಿದ್ಲು. ತುಪ್ಪ, ಆಲ್ಕೋಹಾಲ್ ಹಾಗೂ ಎಣ್ಣೆ ಸೇರಿಸಿ ಬೆಂಕಿ ಹತ್ತಿಕೊಳ್ಳುವ ಮಿಶ್ರಣವೊಂದನ್ನು ಕೂಡ ತಯಾರಿಸಿದ್ಲು. ಆ ದ್ರಾವಣವನ್ನು ರಮೇಶನ ದೇಹದ ಮೇಲೆ ಸುರಿದು ಬೆಂಕಿ ಕೂಡ ಹಚ್ಚಿದ್ರು. ಆತನ ತಲೆಯ ಬಳಿ ಗ್ಯಾಸ್ ಸಿಲಿಂಡರ್ ಕೂಡ ಓಪನ್ ಮಾಡಿ ಮೊಬೈಲ್ ಹಾಗೂ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಕೊಂಡೊಯ್ದಿದ್ರು.
ಇದಾದ ಕೆಲವು ಕ್ಷಣಗಳಲ್ಲಿ ಕೂಡ ಈ ಒಂದು ಬೆಂಕಿ ಕೂಡ ಆವರಿಸಿತ್ತು. ಸಿಲಿಂಡರ್ ಕೂಡ ಸ್ಫೋಟಕವಾಯಿತು. ಆಕೆಯ ಪ್ರೇಮದ ಜ್ವಾಲೆ ಅಲ್ಲಿಯೇ ಹೊತ್ತಿ ಉರಿದು ಹೋಗಿತ್ತು. ಆ ಬೆಂಕಿಯ ಅವಘಡದಿಂದ ತನ್ನ ಪ್ರಿಯಕರನನ್ನೇ ಶಿವನ ಪಾದವನ್ನ ಸೇರಿಸಿದ್ಲು. ತದನಂತರ ಪೊಲೀಸರು ತನಿಖೆಗೆ ಮುಂದಾಗಿದ್ರು. ಮೊದಲನೇ ಆಕಸ್ಮಿಕ ಬೆಂಕಿ ಎಂದು ಪ್ರಕರಣ ಕೂಡ ದಾಖಲಿಸಿದ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಸತ್ಯ ಕೂಡ ಬದಲಾಗಿತ್ತು. ಬೆಂಕಿ ಹೊತ್ತುವ ಮುನ್ನ ಇಬ್ಬರು ಒಳಗೆ ಹೋಗಿ ಬಂದ ದೃಶ್ಯಗಳನ್ನು ಕೂಡ ಎಲ್ಲವನ್ನು ಬೆಚ್ಚಿಟ್ಟಿದ್ರು. ವಿಚಾರಣೆಯಲ್ಲಿ ಅಮೃತ ತಮ್ಮ ಕೊಲೆಯ ಅಸಲಿಯತ್ತನ್ನು ಒಪ್ಪಿಕೊಂಡರು. ವಿಧಿವಿಜ್ಞಾನ ಓದಿದ್ದ ಈ ಅಮೃತ ತಜ್ಞ ಜ್ಞಾನವನ್ನ ಕೂಡ ನಾಶದ ಮಾರ್ಗಕ್ಕೆ ಬಳಸಿದ್ಲು. ಪ್ರೀತಿಯ ಹೆಸರಿನಲ್ಲಿ ಹುಟ್ಟು ಈ ಸೇಡು ಕೊನೆಗೆ ಈ ಪ್ರೇಮಿಯ ಸಾವಿನ ಮೂಲಕ ಕೂಡ ಅಂತ್ಯಗೊಂಡಿತ್ತು. ಪ್ರೀತಿ, ಬುದ್ಧಿವಂತಿಕೆ ಇವು ಮೂಡಬೇಕಾದದ್ದು ಬದುಕಿನ ಬೆಳಕು. ಆದರೆ ಅದನ್ನೇ ಬೆಂಕಿಯ ಮಾರ್ಗಕ್ಕೆ ತಿರುಗಿಸಿದ್ದಾರೆ. ಬೆಂಕಿಯಲ್ಲಿ ಸುಟ್ಟದ್ದು ಕೇವಲ ದೇಹವಲ್ಲ, ಆಕೆಯ ನಂಬಿಕೆಯು ಪ್ರೇಮದ ಜೀವ ಕೊಡುವ ಒಂದು ಶಕ್ತಿ. ಆದರೆ ತಪ್ಪು ಹಾದಿಯಲ್ಲಿ ಅದು ಸಾವಿಗೆ ಕಾರಣವಾಗುತ್ತದೆ. ನೋಡುಗರೆ, ಇದು ಪ್ರೇಮದಿಂದ ಹುಟ್ಟಿದ ಕೊಲೆಯ ಕತೆ. ಅಮೃತ ಚೌಹಾಣ್, ಖತರ್ನಾಕ್ ಲೇಡಿ ಲವ್. ನೋಡಿದ್ರಲ್ಲ ವೀಕ್ಷಕರೇ, ರಾಷ್ಟ್ರ ರಾಜಧಾನಿಯಲ್ಲಿ ಖತರ್ನಾಕ್ ಲೇಡಿ ಮಾಡಿದ ಸಂಚು ಯಾವ ರೀತಿಯಾಗಿತ್ತು ಎಂಬುದನ್ನ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾನಂದವರೊಂದಿಗೆ.